ಕನ್ನಡ ಮಾತಾಡ್ತಕ್ಕಂಥ ಮಕ್ಕಳಿಗೆ ವಿ ವಿಲ್ ನೆವರ್ ರಿಪೀಟ್ ಕನ್ನಡ ಇನ್ ದಿಸ್ ಕ್ಯಾಂಪಸ್ ಅಂತ ಹೇಳಿ 200 ಬಾರಿ ಬರಿಬೇಕು ಅನ್ನುವಂತಹ ಶಿಕ್ಷೆಯನ್ನ ಈ ಒಂದು ಆಡಳಿತ ಮಂಡಳಿ ಏನ್ ಕೊಡ್ತಾ ಇದೆಯಲ್ಲ, ಇದು ನಾಡ ವಿರೋಧಿ ಧೋರಣೆ ಅಲ್ದ್ರೆ ಬೇರೆ ಏನು ಅಲ್ಲ. ಇದು ನನಗೆ ವಾದ ಮಾಡ್ಲೇಬೇಕು, ನಾನು ವಾದ ಮಾಡ್ತೀನಿ. ಇಲ್ಲಿ ನಿಮ್ಗೆ ವಾದ ಬೇಡ, ಈಗ ಆಗೋಗಿದೆ ಅಲ್ಲ, ಆಗೋಗಿದೆ ಅಲ್ಲ, ಅದು ನಿಮ್ಮ ಪ್ರತಿಕ್ರಿಯೆ. ಒಂದ್ ನಿಮಿಷ, ಈಗ ಪ್ರತಿಕ್ರಿಯೆ ಇರುತ್ತಾ? ಇವತ್ತು ಬೇಕಾದ್ರೆ ನಾನು ಟೀಚರ್ ಕರೀತೀನಿ, ಬೇಡ ಹೆಣ್ಮಗು ಇಲ್ಲಿ ಕರೆಯೋದು ಬೇಡ, ಇನ್ನ ಪಾಪ ಹೊಸದಾಗಿ ಸೇರ್ಕೊಂಡಿದ್ದೆ ಆ ಹುಡುಗಿ ಹೆಣ್ಮಗು ನಾನು ಕರೆದ್ಬಿಟ್ಟು ಇವತ್ತು ಹೇಳಿದ್ದೀನಿ, ಈಗ ಏನ್ ಪನಿಷ್ಮೆಂಟ್ ಕೊಡ್ತಾ ಇದ್ರಲ್ಲ ಇಷ್ಟು ಸ್ಟಾಪ್, ಇವತ್ತಿಂದಾನೇ ಸ್ಟಾಪ್ ಮಾಡಿ ಅಂತ ಹೇಳಿದ್ದೀನಿ. ಸರಿನಾ? ಇದು ನಿಮ್ಮದೇ ಶಾಲೆಯ ವಿದ್ಯಾರ್ಥಿ 200 ಸಲ ಬರೆದಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ಅಲ್ಲ, ಸುಮಾರು ಜನ ವಿದ್ಯಾರ್ಥಿಗಳು, ಅವರ ಪೋಷಕರು ಮತ್ತೆ ವಿದ್ಯಾರ್ಥಿಗಳು ನಮಗೆ ದೂರನ್ನ ಕೊಟ್ಟಿರ್ತಾರೆ ನಮ್ಮ ಸಂಘಟನೆಗೆ. ಸರ್, ನಾನು ಫಸ್ಟ್ ಮೊದಲ ಪ್ರಶ್ನೆ ನಿಮ್ಮನ್ನ ಕೇಳೋದು, ಕರ್ನಾಟಕದಲ್ಲಿ ಕನ್ನಡ ಮಾತಾಡೋದು ಅಪರಾಧ ಸ್ಕೂಲ್ಗೆ ಮಾತ್ರ ಸಂಬಂಧಪಟ್ಟಿಲ್ಲ. ಈ ವಿಡಿಯೋ ಮುಖಾಂತರ ಬೆಂಗಳೂರಲ್ಲಿ ಇರ್ತಕ್ಕಂಥ ಅಷ್ಟು ಖಾಸಗಿ ಶಾಲೆಗಳಿಗೆ ನಾನು ಹೇಳಕ್ ಇಷ್ಟಪಡ್ತೀನಿ, ಕನ್ನಡದ ಮಕ್ಕಳಿಗೆ ಕನ್ನಡ ಭಾಷೆಯನ್ನು ಮಾತಾಡೋದಕ್ಕೆ ಅವ್ರ ಹಕ್ಕಿದೆ, ಮೂಲಭೂತ ಹಕ್ಕು ಅವ್ರಿಗೆ. ಅವ್ರ ಹಕ್ಕನ್ನ ಕಿತ್ಕೊಳ್ತಕ್ಕಂಥ ಹಕ್ಕು ನಿಮ್ಯಾಗೂ ಇಲ್ಲ. ಭಾಷೆ ಕಲಿಸೋ ಬರದಲ್ಲಿ ಶಿಕ್ಷೆಯನ್ನ ಕೊಡ್ತಕ್ಕಂಥ ನಮ್ಮ ಸಂಘಟನೆ ಸಹಿಸೋದಿಲ್ಲ. ಮುಂದಿನ ದಿನಗಳಲ್ಲಿ ಇದನ್ನ ದೊಡ್ಡ ಮಟ್ಟದಲ್ಲಿ ತಗೊಂಡೋಗಿ ಸರ್ಕಾರದ ವತಿಯಿಂದ ಒತ್ತಡವನ್ನ ಹೇರಿ ಫ್ರೀಡಂ ಪಾರ್ಕ್ ಅಲ್ಲಿ ಇಷ್ಟರಲ್ಲೇ ಈ ಒಂದು ವಿಚಾರ ಇಟ್ಕೊಂಡು ಹೋರಾಟವನ್ನ ನಾವು ಕೈಗೊಳ್ತೇವೆ. 10ನೇ ಕ್ಲಾಸ್ ಫಲಿತಾಂಶ ಏನಾಗಿದೆ ಅಂತ ನೀವು ಗಮನಿಸಿದಿರಾ? ಎಷ್ಟು ಜನ ಕನ್ನಡಿಗರ ಮಕ್ಕಳು ಕನ್ನಡ ಭಾಷೆಯಲ್ಲೇ ಫೇಲ್ ಆಗಿದ್ರು, ಇದು ನಿಮ್ ಗಮನಕ್ಕೆ ಬಂದಿರ್ತದೆ. ಅದಕ್ಕೆ ಕಾರಣ ನೀವು ತೋರ್ತಾ ಇರ್ತಕ್ಕಂಥ ಇದೇ ಧೋರಣೆನೆ. ಕನ್ನಡ ಮಾತಾಡೋದೇ ಮುಖ್ಯ ಅಂದಮೇಲೆ ಶಿಕ್ಷೆ ಎಲ್ಲಿಂದ ಬರ್ತದೆ? ಶಿಕ್ಷೆ ಕೊಡೋದಕ್ಕೆ ಯಾವ ರೀತಿ ಸಾಧ್ಯ? ನೀವು ಭಾಷೆ ಕಲಿಸೋ ನಮ್ಗೆ ಯಾವ್ದೇ ರೀತಿ ಅಭ್ಯಂತರ ಇಲ್ಲ. ಭಾಷೆ ಕಲಿಬೇಕು, ಇಂಗ್ಲಿಷ್ ಜ್ಞಾನದ ಭಾಷೆ. ಆದ್ರೆ ಒಂದು ಭಾಷೆ ಕಡೆಗಣಿಸಿ ಇದೊಂದು ಭಾಷೆಯನ್ನ ಕಲಿಸುವಂತದ್ದು ಯಾವ ರೀತಿ ನ್ಯಾಯ? ಅಲ್ಲ, ನೀವು ಕರ್ನಾಟಕದವರೇ, ಕನ್ನಡವನ್ನ ಕುಳಿತಾ ಇರ್ತಕ್ಕಂಥವ್ರು ಕನ್ನಡದವರೇನೆ. ಅದೇ ನಂಗೆ ಬೇಜಾರಾಗ್ತಾ ಇರೋದು. ಆಮೇಲೆ ಇನ್ನೊಂದು ಹೇಳ್ತೀನಿ ಕೇಳಿ ಸರ್, ನೀವು ಒಂದು ಕನಿಷ್ಠ ವಿದ್ಯೆಯನ್ನ ತಗೊಂಡು ನೀವು ಒಂದು ಅರ್ಹತೆಯಿಂದನೇ ಒಂದು ಶಾಲೆ ನಡೆಸ್ತಾ ಇರ್ತೀರಾ. ಶಾಲೆಯನ್ನ ನಡೆಸ್ತಕ್ಕಂಥವ್ರಿಗೆ ಕನಿಷ್ಠ ಒಂದು ಜ್ಞಾನ ಏನಿರ್ಬೇಕಾಗ್ತದೆ ಅಂದ್ರೆ, ಯಾವ್ದು ಒಂದು ಭಾಷೆಯನ್ನ ಕಲಿಸೋ ಬರದಲ್ಲಿ ತನ್ನ ಮಾತೃಭಾಷೆ ತಾಯಿ ಭಾಷೆಯನ್ನ ಕೊಂದು ಇನ್ನೊಂದು ಭಾಷೆಯನ್ನ ಕಲಿಸುವಂತ ಅವಶ್ಯಕತೆ ಇಲ್ಲ. ಆಮೇಲೆ ಭಾಷೆ, ನಾವು ಈಗಲೂ ಹೇಳ್ತಾ ಇದೀವಿ ಸರ್, ಇಂಗ್ಲಿಷ್ ವಿರೋಧಿಗಳು ನಾವಲ್ಲ ಸರ್, ಅಥವಾ ಹಿಂದಿ ವಿರೋಧಿಗಳು ನಾವಲ್ಲ. ಭಾಷೆಯನ್ನ ಕಲಿಸೋದಕ್ಕೆ ಇನ್ನೊಂದು ಭಾಷೆನ ಕೊಲ್ಲಲೇಬೇಕು ಅನ್ನುವಂಥದ್ದು ಏನಾದ್ರು ನಿಯಮಾವಳಿಗಳಿದೆಯಾ? ನಾನು ಹೇಳ್ತಾ ಇರೋದು ಮಕ್ಕಳು ಒಂದು ಸ್ವಲ್ಪ ಎಜುಕೇಶನ್ಗೆ ರಿಲೇಟೆಡ್ ಆಗಿ ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ಇಂಗ್ಲೀಷ್ ಮಾತಾಡೋಣ. ಯಾರಿಗೂ ನೀವು ಕನ್ನಡದಲ್ಲಿ ಯಾವತ್ತೂ ಮಾತಾಡಲೇಬಾರ್ದು, ಅಥವಾ ಕನ್ನಡ ಬಿಡಲ್ಲಿ ನೀವು ಇಂಗ್ಲಿಷ್ ಅಲ್ಲಿ ಮಾತಾಡಿ ಅಂದಿದ್ದ ಸಮಸ್ಯೆ ಇಲ್ಲ. ನೀವು ಇಂಗ್ಲಿಷ್ ಅಲ್ಲಿ ಮಾತಾಡಿ ಅಂದಿದ್ದ ಸಮಸ್ಯೆ ಅಲ್ಲ, ಯಾರು ಬರ್ತಾ ಇರ್ಲಿಲ್ಲ. ಇದು ಸಮಸ್ಯೆ. ಇದ್ರ ಬಗ್ಗೆ ಸ್ಪಷ್ಟನೆ ನಿಮ್ದು, ನಿಮ್ ಸ್ಪಷ್ಟನೆ, ನಿಮ್ ಸ್ಪಷ್ಟನೆ. ಇದು ಬರ್ದಿರ್ತಾರೆ ಗೊತ್ತಾ, ಬೆಳಗ್ಗೆಯಿಂದ ಸಂಜೆವರೆಗೂ ನಿಮ್ಗೆ ಈಗ ನಾನು ಹೇಳಿದ್ದು ನೀವು ಭಾಷೆ ಕಲಿಸೋದಕ್ಕೆ ಬೇರೆ ಬೇರೆ ವಿಧಾನ ಇದೆ. ಇಂಗ್ಲಿಷ್ ನಲ್ಲೇ ಮಾತಾಡ್ಬೇಕು ಅಂತ ಕಾನೂನು ಕಾನೂನಿಲ್ಲ ಸರ್. ನೈತಿಕತೆ ಇಟ್ಕೊಂಡು ಈ ತರ ಹಿಂಗ್ ಹೇಳಿದೆ ಹೇಳ್ತಾ ಇದ್ದೀನಿ. ಈಗ ಯಾವ ಮಗು ಬೆಳಗಿನ ಸಂಜೆವರೆಗೂ ಒಂದೇ ಒಂದು ಅಕ್ಷರ ಕನ್ನಡ ಒಂದೇ ಒಂದು ಅಕ್ಷರ ಇಂಗ್ಲಿಷ್ ಮಾತಾಡ್ತಿರಲ್ಲ, ಅಂತ ಮಕ್ಳಿಗೆ ನಾವೆಲ್ಲರೂ ರ್ಯಾಂಡಮ್ ಆಗಿ ಹೇಳಿರ್ತೀವಿ, ಚೂರು ಇಂಗ್ಲಿಷ್ ಮಾತಾಡಿ, ನಿಮ್ ಭವಿಷ್ಯಕ್ಕೆ ಹೆಲ್ಪ್ ಆಗುತ್ತೆ. ಆಡಿಯೋ ವಿಡಿಯೋಗಳು ಮತ್ತೆ ಇದಾವೆ, ಎಲ್ಲ ತೋರಿಸ್ತೀನಿ. ಆ ಮಕ್ಕಳಿಗೆ ಹೊಡೆದಿರೋದು ಕೂಡ ಇದೆ, ಅಲ್ಲೇ ಮಾಡಿದ್ದಾರೆ. ಒಂದು ಮತ್ತೆ ಇನ್ನೊಂದೇನಂದ್ರೆ, ಪೋಷಕರು ಕಣ್ಣಲ್ಲಿ ನೀರು ಹಾಕೊಂಡು ದೂರ ಕೊಡ್ತಾರೆ. ಸರ್ ಹಿಂಗ ಆಗ್ತಿದೆ ಇಷ್ಟು ವರ್ಷ. ಇನ್ನೊಂದು ಹೇಳ್ತೀನಿ ಕೇಳಿ ಸರ್, ನಿಮ್ಮ ಹೆಸರು ಲೋಕೇಶ್ ಸರ್. ಈಗ ಇಷ್ಟು ಪೋಷಕರು ಏನ್ ಹೇಳಿದ್ರು ಗೊತ್ತಾ, ಇಷ್ಟು ವರ್ಷದಲ್ಲಿ ಇಲ್ದಿರ್ತಕ್ಕಂಥ ಈ ಸಂಸ್ಕೃತಿ ಈ ವರ್ಷದಿಂದ ಶುರುವಾಗಿದೆ ಅಂತ ಅವ್ರ ಪೋಷಕರು ಬರ್ತಾ ಇರೋದು. 3ನೇ ಕ್ಲಾಸ್ ಓದಿ ಸಾಧನೆ ಮಾಡಿರೋರು ಕೂಡ ನಮ್ಮ ನಾಡಲ್ಲಿ ಇದ್ದಾರೆ. ಅದು ಫುಲ್ ಹೇಳ್ಬಿಡ್ತೀನಿ ಕೇಳಿ, 3ನೇ ಕ್ಲಾಸ್ ಓದಿ ಏನು ಎಜುಕೇಶನ್ ಇಲ್ದವರು ಸಾಧನೆ ಮಾಡಿರೋರು ಇದ್ದಾರೆ. ಇಂಗ್ಲಿಷ್ ಕಲ್ತರೆ ಮಾತ್ರ ಭವಿಷ್ಯ, ಇಂಗ್ಲಿಷ್ ಕಲ್ತರೆ ಭವಿಷ್ಯನೇ ಇಲ್ಲ ಅಂತೇನಿಲ್ಲ. ಆದ್ರೆ ರೈಟು, ಈ ಭಾಷೆ ಕಲಿಬೇಕು, ಅದು ಕಲ್ಸೋದಕ್ಕೆ ವಿಧಾನ ಇದೆ. ಅದನ್ನ ಬಿಟ್ಟು ಕನ್ನಡವನ್ನ ಮಾತೇ ಆಡಬಾರ್ದು. ಅದು ಮುಂದಿನ ಪೀಳಿಗೆಗೆ ಭಯ ಆಗಲ್ಲ ನನ್ನ ಭಾಷೆ ಮಾತಾಡೋದಕ್ಕೆ. ನಿಮ್ಮ ಶಾಲೆಯಲ್ಲಿ ಕನ್ನಡ ಮಾತಾಡೋದ್ರು ಅಂತ ಒಂದು ಕಾರಣಕ್ಕೆ 200 ಸಲ ಏನ್ ಬರ್ತಕ್ಕಂಥ ಶಿಕ್ಷೆಯನ್ನ ನಿಮ್ಮ ಸಿಬ್ಬಂದಿಗಳು ಕೊಟ್ಟಿದಾರಲ್ಲ, ಈ ಶಾಲೆಯ ಪ್ರಿನ್ಸಿಪಲ್ ಆಗಿ ಶಿಕ್ಷಾ ಅಕಾಡೆಮಿಕ್ ಸ್ಕೂಲಲ್ಲಿ ಕನ್ನಡ ಮಾತಾಡೋದ್ರೆ ಶಿಕ್ಷೆ ಅನ್ನುವಂಥ ಪ್ರವೃತ್ತಿ ಆರಂಭ ಆಗಿದೆ. ಇದಕ್ಕೆ ನಿಮ್ಮ ಒಂದು ಪ್ರತಿಕ್ರಿಯೆ ಏನು? ಮುಂದೆ ಯಾವ ರೀತಿ ಕ್ರಮವನ್ನು ತಗೊಳ್ತೀರಾ ಅಂತ ಹೇಳಿ. ನಮಸ್ತೆ ಎಲ್ರಿಗೂ. ಸೊ ಇಲ್ಲಿ ನಾನು ಶಿಕ್ಷಾ ಅಕಾಡೆಮಿಯಲ್ಲಿ ಪ್ರಿನ್ಸಿಪಲ್ ಆಗಿದ್ದೀನಿ. ಸೊ ಈಗ ಏನೊಂದು ಇಶ್ಯೂ ಆಗಿದೆ, ಒಂದು ಮಗು 200 ಸರಿ ಬರ್ಸಿದ್ದಾರೆ ಕನ್ನಡದಲ್ಲಿ ಮಾತಾಡಲ್ಲ ನಾನು ಅಂತ ಏನೋ ಬರ್ಸಿದ್ದಾರೆ. ಪೊಲೀಸ್ ಟೀಚರ್ ಏನ್ ಮಾಡಿದ್ದಾರೆ, ಒಂದು ಪನಿಷ್ಮೆಂಟ್ ಕೊಟ್ಟಿದ್ದಾರೆ, 200 ಟೈಮ್ಸ್ ಬರ್ಸಿದ್ದಾರೆ. ಆ ಮಗುಗೇನು ಹೊಡೆದಿಲ್ಲ, ಅರೆಸ್ಟ್ ಆಗಿಲ್ಲ, ಬಟ್ ಬರ್ಸಿದ್ದಾರೆ. ಇವನದು ನನ್ನ ಗಮನಕ್ಕೆ ಬಂದ ತಕ್ಷಣ ಇವತ್ತು ಬೆಳಗ್ಗೆನೇ ನಾನು ಅದಕ್ಕೆ ಆಕ್ಷನ್ ತಗೊಂಡು ನಾನು ರಿಪ್ಲೈ ಮಾಡಿದ್ದೀನಿ. ಅವ್ರಿಗೆ ಏನು ಹೇಳಬೇಕು ನಮ್ಮ ಟೀಚರ್ಗೆ ಕರೆಸಿ, ಕನ್ಸರ್ನ್ ಟೀಚರ್ ಕರೆಸಿ ಹೇಳಿದ್ದೀನಿ.
ಆಯ್ತು. ಇದರಿಂದ ನಾವು ಕನ್ನಡಾಭಿಮಾನಿಗಳೇ, ನಾವು ಕನ್ನಡದವರೇ, ಇಲ್ಲಿಯವರೇನೆ, ಹೌದಲ್ವಾ? ನಾವು ಕರ್ನಾಟಕದವರೇನೆ. ಚೇತನ್ ಅವ್ರು ಮಾಡ್ತಿರೋ ಕೆಲಸ ಬಹಳ ಚೆನ್ನಾಗಿದೆ, ಫೈನ್, ಓಕೆ. ಚೇತನ್ ಅವ್ರು ಹೇಳಿದ್ದಾರೆ, ಇವ್ರು ಮಾಡ್ಕೊಂಡು ಮಧುಸೂದನ್ ಅವರು ಇವ್ರೇನೊಂದು ಸಜೆಷನ್ ಕೊಟ್ಟಿದ್ದಾರೆ, ಹೌದು, ಅದನ್ನ ನಾವು ಅಕ್ಸೆಪ್ಟ್ ಅದಾದ ಮಾಡ್ತೀವಿ. ನಂತರ ಸರ್, ಇವಾಗ ಯಾವ ಮಕ್ಕಳು ನಮ್ಗೆ ಕಂಪ್ಲೇಂಟ್ ಮಾಡಿದ್ರು, ಅವ್ರು ಯಾರು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಯಾವುದೇ ರೀತಿಯಾದ ಮಕ್ಕಳನ್ನ ಟಾರ್ಗೆಟ್ ಮಾಡೋದು ಅಲ್ಲ, ಹೇಳಿದ್ದು ನಮ್ ಕಾಳಜಿ ಇರ್ತದಲ್ಲ ಅವ್ರು. ಹೇಳ್ತಿದ್ದೀನಿ, ನಾವೇ ಅಕ್ಸೆಪ್ಟ್ ಮಾಡ್ಕೋತೀವಿ ಅದನ್ನ. ಹೌದು. ನಿಮ್ ಸಜೆಷನ್ ಅಕ್ಸೆಪ್ಟ್ ಮಾಡ್ಕೊಂಡು ಮುಂದಕ್ಕೆ ಆಗ್ತಿರತ್ತ. ಹೌದು, ನಮ್ ಕಡೆಯಿಂದ ತಪ್ಪಾಗಿದೆ ಅಂತಾನೆ ಅರ್ಥ. ಹೌದು. ಮುಂದಕ್ಕೆ ಆಗಲ್ಲ ಅನ್ನೋದನ್ನ ನಿಮ್ ಸಜೆಷನ್ ನಾನು ಅಕ್ಸೆಪ್ಟ್ ಅದನ್ನ ನಾವ್ ಹೇಳೋದು, ಕನ್ನಡ ಮಾತಾಡೋದು ಅವರ ಹಕ್ಕು, ಅದಕ್ಕೆ ಶಿಕ್ಷೆ ಕೊಡ್ತಕ್ಕಂಥದ್ದು ಸಂವಿಧಾನದ ವಿರೋಧ ಅದು, ಮತ್ತೆ ಕನ್ನಡ ವಿರೋಧ ನಡವಳಿಕೆ ನಾವಂತೂ ಸಹಿಸೋದಿಲ್ಲ. ನಮ್ಮ ಶಾಲೆಯಲ್ಲಿ ತಪ್ಪಾಗಿದೆ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಆದ್ರೆ ಈ ಒಂದು ಶಿಕ್ಷಾ ಶಾಲೆಗೆ ಸಂಬಂಧಪಟ್ಟಂತ ವಿಚಾರ ಅಲ್ಲ. ಮತ್ತೆ ಹೇಳ್ತಾ ಇದ್ದೀನಿ, ಈ ಮೂಲಕ ಬೆಂಗಳೂರು ಇರ್ತಕ್ಕಂಥ ಅಷ್ಟು ಖಾಸಗಿ ಶಾಲೆಯವರು ದಯಮಾಡಿ ಹೇಳ್ತಾ ಇದ್ದೀನಿ, ಮಕ್ಕಳ ಮನಸ್ಸಲ್ಲಿ ಇರ್ತಕ್ಕಂಥ ಕನ್ನಡ ಅಭಿಮಾನವನ್ನ, ಮಕ್ಳು ಬಿದ್ದಾಗ ಅಮ್ಮ ಅಂತ ಕೂಗ್ತಾರೆ, ಮಮ್ಮಿ ಅಂತ ಕೂಗಲ್ಲ. ಹಾಗಾಗಿ ಮಕ್ಕಳನ್ನ ಭಾಷೆಯಿಂದ ದೂರ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಡಿ. ಶಿಕ್ಷಣದಲ್ಲಿ ಇಂಗ್ಲಿಷ್ ಇರಬೇಕು, ಕನ್ನಡವನ್ನ ದಯಮಾಡಿ ಯಾರು ಕೂಡ ಕೊಂದು ಹಾಕ್ತಕ್ಕಂಥ ಕೆಲಸವನ್ನ ಮಾಡಬೇಡಿ. ಮಕ್ಕಳ ಹಕ್ಕನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಧನ್ಯವಾದ.